ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಎಪಿಸೋಡ್ ಬಗ್ಗೆ ಮತ್ತೆ ಮೋಕ್ಷಿತಾ ಗೌತಮಿ ಅವರ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿ ಕೊಡಬೇಕು. ಅದರ ಜೊತೆಯಲ್ಲಿ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಇನ್ನೂ ಕೂಡ ಬಿಗ್ ಬಾಸ್ ಕಡೆಯಿಂದ ಯಾವುದೇ ಪ್ರೋಮೋ ಬಿಡುಗಡೆ ಆಗಿಲ್ಲ. ಬಟ್ ಆದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ಏನು ಮುಖ್ಯವಾಗಿ ಯಾವ ವಿಷಯಗಳ ಬಗ್ಗೆ ಚರ್ಚೆ ನಡೀಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಡೀಟೇಲ್ ಬಿಗ್ ಬಾಸ್ಗೆ ಸಂಬಂಧಪಟ್ಟ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹುತೇಕ ಜನರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ನಿನ್ನೆ ಟಾಸ್ಕ್ ಕಂಟಿನ್ಯೂ ಆಗುತ್ತೆ. ಅದರಲ್ಲಿ ಗೌತಮಿ ಮತ್ತೆ ಶಿಶಿರ್ ಅವರು ಕೊನೆ ಹಂತಕ್ಕೆ ಬರ್ತಾರೆ. ಒಳ್ಳೆ ಕಾಂಪಿಟೇಷನ್ ಕೊಡ್ತಾರೆ. ಬಾಲ್ ಟಾಸ್ಕ್ ಅಂತೂ ಅದ್ಭುತವಾಗಿತ್ತು. ಆ ದೊಡ್ಡ ಬಾಲ್ ಅನ್ನ ಗೌತಮಿ ಅವರು ಕ್ಯಾಚ್ ಮಾಡಿಬಿಟ್ಟು ಅದನ್ನ ಅವ್ರ ಕಡೆ ಅವ್ರ ವಶಕ್ಕೆ ಪಡಿಸ್ಕೊಂತಾರೆ. ಲಾಸ್ಟಿಗೆ ಗೌತಮಿ ಮತ್ತೆ ಶಿಶಿರ್ ಅವರು ಕೊನೆಯ ಹಂತಕ್ಕೆ ಬಂದ್ಬಿಟ್ಟು ಕೊನೆಯ ಹಂತದ ಆಟದಲ್ಲಿ ಒಂದು ಹಗ್ಗ ಜಗ್ಬಿಟ್ಟು ಆ ಬಾಲನ್ನ ಪುಷ್ ಮಾಡಿ ಆ ಬ್ಯಾಸ್ಕೆಟ್ಗೆ ಹಾಕುವಂತ ಟಾಸ್ಕ್ ಅಲ್ಲಿ ಬಹಳ ಅದ್ಭುತವಾಗಿ ಇಬ್ರು ಚೆನ್ನಾಗಿ ಆಡಿದ್ರು. ಅದರಲ್ಲಿ ಗೌತಮಿ ಅವರು ಯಶಸ್ವಿಯಾಗಿ ಆಡಿ ಗೆದ್ರು. ಸಖತ್ತಾಗಿ ಆಡಿದ್ರು. ಗೌತಮಿ ಅವರು ಚೆನ್ನಾಗಿ ಆಡಿದ್ರು. ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ. ಮೋಕ್ಷಿತಾ ಅವರಿಗೆ ಎಲ್ಲೋ ಒಂದ್ ಕಡೆ ಒಳಗೆ ಬೇಜಾರು ಆಗ್ತಾ ಇತ್ತು. ಬಟ್ ಕ್ಯಾಮ್ರಾ ಮುಂದೆ ಬಂದು ಗೌತಮಿ ಅವರು ಗೆದ್ದಿರೋದ್ರಿಂದ ನನಗೆ ಯಾವುದೇ ಬೇಜಾರಿಲ್ಲ. ಬಟ್ ಆದ್ರೆ ಕ್ಯಾಪ್ಟನ್ಸಿಯನ್ನ ಅವ್ರು ನಡೆಸುವಾಗ ಮಂಜಣ್ಣನಿಂದ ಇನ್ಫ್ಲೂಯೆನ್ಸ್ ಆಗಬಾರ್ದು. ಅವರೇ ಸಪರೇಟ್ ಆಗಿ ಇಂಡಿವಿಜುವಲ್ ಆಗಿ ಕ್ಯಾಪ್ಟನ್ಸಿಯನ್ನ ನಡೆಸಬೇಕು ಅಂತ ಹೇಳಿ ಹೇಳ್ತಾರೆ. ಓಕೆನಾ. ಆಮೇಲೆ ಸಣ್ಣ ಪುಟ್ಟ ಟಾಸ್ಕ್ ಗಳನ್ನ ಕೊಡ್ತಾರೆ. ವಿಮ್ ಫ್ಲೋರ್ ಕ್ಲೀನರ್ ಬಗ್ಗೆ ಅದ್ರ ಬಗ್ಗೆ ಸಣ್ಣ ಟಾಸ್ಕ್ ಗಳನ್ನು ಕೊಡ್ತಾರೆ. ಅದನ್ನ ಹೊರತುಪಡಿಸಿ ಕಳಪೆ ಮತ್ತೆ ಉತ್ತಮ ಅಂತ ನೋಡೋದಕ್ಕೆ ಹೋದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಕಳಪೆ ಚೈತ್ರ ಅವರಿಗೆ ಕೊಡ್ತಾರೆ. ಬಹುತೇಕ ಜನರು 5 ಓಟು ಕಳಪೆ ಚೈತ್ರ ಅವರಿಗೆ ಸಿಗುತ್ತೆ. ಮತ್ತೆ ಉತ್ತಮ ಬಂದ್ಬಿಟ್ಟು ರಜತ್ ಅವರಿಗೆ ಸಿಗುತ್ತೆ. ರಜತ್ ಅವರಿಗೆ ಉತ್ತಮ ಡಿಸರ್ವಿಂಗ್. ಯಾಕಂದ್ರೆ ಟಾಸ್ಕ್ ಗಳಲ್ಲಾಗಿರ್ಬೋದು ಅಥವಾ ಪರ್ಫಾರ್ಮೆನ್ಸ್ ಓವರ್ ಆಲ್ ಬಿಗ್ ಬಾಸ್ ಈ ವಾರದ ಪರ್ಫಾರ್ಮೆನ್ಸ್ ಅಲ್ಲಿ ರಜತ್ ಅವರು ಚೆನ್ನಾಗಿ ಆಟ ಆಡಿದ್ರು. ಅವರಿಗೆ ಡಿಸರ್ವಿಂಗ್ ಅಂತ ಅನ್ಸುತ್ತೆ. ಅಲ್ಲಿರುವಂತ ಬೇರೆ ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿದ್ರೆ ಚೈತ್ರ ಅವರು ಕಳಪೆ ಕೊಟ್ಟಿರೋದು ಚೈತ್ರ ಅವರಿಗೆ ಸರಿ ಅಂತಾನೆ ಅನ್ಸುತ್ತೆ. ಯಾಕೆಂದ್ರೆ ಉಸ್ತುವಾರಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ಬೇರೆಯವರು ಸ್ಪರ್ಧಿಗಳು ಜಗಳ ಆಡೋದ್ರಲ್ಲಿ ಅರ್ಥ ಇದೆ. ಅವ್ರಿಗಿಂತ ಹೆಚ್ಚಾಗಿ ಉಸ್ತುವಾರಿ ನಡೆಸೋರೆ ದೊಡ್ಡ ಜಗಳ ಮಾಡ್ತಾ ಇದ್ದಾರೆ. ಉಸ್ತುವಾರಿ ಅಂದ್ರೇನು, ಬೇರೆಯವ್ರನ್ನ ಸೈಲೆಂಟ್ ಮಾಡಿ ಇವರು ಅವರಿಗೆ ಆನ್ಸರ್ ಅನ್ನ ಕೊಡಬೇಕಾಗತ್ತೆ. ಆ ವಿಚಾರದಲ್ಲಿ ಚೈತ್ರ ಅವರು ಎಲ್ಲೋ ಒಂದ್ ಕಡೆ ತಪ್ಪು ಮಾಡೋದ್ರು, ಭಾರಿ ಗಲಾಟೆ ಮಾಡ್ತಿದ್ದಾರೆ. ನನಗನ್ಸೋ ಪ್ರಕಾರ ಅವ್ರು ಎಲ್ಲೋ ಒಂದ್ ಕಡೆ ಅವರಿಗೆ ಹೊರಗಡೆಯಿಂದ ಔಟ್ಪುಟ್ ಸಿಕ್ಕಿದೆಯೋ ಅಥವಾ ಅವ್ರ ಮನಸ್ಸಿನಲ್ಲಿ ಅನ್ಕೊಂಡಿದಾರೋ ಜಾಸ್ತಿ ಸೌಂಡ್ ಮಾಡ್ತಾ ಇದ್ರೆ ಈ ಬಿಗ್ ಬಾಸ್ ಮನೆ ನಾನು ಉಳ್ಕೊಂತೀನಿ ಅನ್ನೋದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ಅದಕ್ಕೋಸ್ಕರನೇ ಅವ್ರು ಮಾಡ್ತಾ ಇದ್ದಾರೆ. ಅವಶ್ಯಕತೆ ಇದ್ದಲ್ಲಿ ಅವರು ಮಾತಾಡ್ತಾ ಇಲ್ಲ. ಅನವಶ್ಯಕವಾಗಿ ಗಲಾಟೆ ಮಾಡ್ತಾ ಇದ್ದಾರೆ, ಅನವಶ್ಯಕವಾಗಿ ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ನೋಡಿದ್ರೆ ಅನಿಸ್ತಾ ಇದೆ. ಓಕೆನಾ. ಆಮೇಲೆ ಮೋಕ್ಷಿತಾ ಅವರು ನಿನ್ನೆ ತಗೊಂಡಿರ್ತಕ್ಕಂಥ ನಿರ್ಧಾರ, ಮೊನ್ನೆ ಎಪಿಸೋಡ್ ಅಲ್ಲಿ ಬಂದಾಗ ನಾನು ಆಡೋದೇ ಇಲ್ಲ ಅಂತ ಹೇಳಿ ಅವ್ರು ತಗೊಂಡಿರ್ತಕ್ಕಂಥ ನಿರ್ಧಾರ ಎಲ್ಲೋ ಒಂದ್ ಕಡೆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಕ್ಕೆ ಹೋದ್ರೆ ಅವರಿಗೆ ಮಂಜು ಅವರು ಮತ್ತೆ ಗೌತಮಿ ಅವರು ಒಂದ್ ಕಡೆ ನಮ್ಮ ಹತ್ರ ಬರಲೇಬೇಕು ಅಂತ ಹೇಳಿ, ಇನ್ನೊಂದ್ ಕಡೆ ಅವರಿಗೆ ಹಾಸ್ಯ ಮಾಡಿ ಜೋಕ್ ಮಾಡ್ಬಿಟ್ಟು ಅವರಿಗೆ ಒಂಥರ ಹಾಡು ಹೇಳೋದು ಇದನ್ನೆಲ್ಲ ಮಾಡಿದ್ದು ಸ್ವಲ್ಪ ಟಾಂಗ್ ಕೊಟ್ಟಂಗಾಯ್ತು. ಹಾಗಾಗಿ ಕೆಲವೊಂದು ವೀಕ್ಷಕರು ನಮ್ಮಲ್ಲೇ ಕಮೆಂಟ್ ಮಾಡಿ ಹೇಳಿದ್ರು ಮೋಕ್ಷಿತಾ ಅವ್ರ ನಿರ್ಧಾರ ಸರಿ ಇದೆ ಅಂತ ಹೇಳಿ. ಇವತ್ತು ಕಮೆಂಟ್ ಮಾಡಿ ಮೋಕ್ಷಿತಾ ಅವರ ನಿರ್ಧಾರ ಸರಿ ಇತ್ತಾ? ಇದು ಕಿಚ್ಚನ ಪಂಚಾಯಿತಿಯಲ್ಲಿ ಡೆಫಿನೆಟ್ಲಿ ಚರ್ಚೆ ಆಗೇ ಆಗುತ್ತೆ. ಯಾಕೆಂದ್ರೆ ಇದು ಈ ವಾರದ ಹೈಲೈಟ್ ಪಾಯಿಂಟ್. ಅದರ ಜೊತೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಕಿಚ್ಚನ ಪಂಚಾಯಿತಿಯಲ್ಲಿ ಚರ್ಚೆ ಆಗುತ್ತೆ. ಅದೇನಪ್ಪಾ ಅಂದ್ರೆ ಕ್ಲಾರಿಟಿ. ಏನ್ ಕ್ಲಾರಿಟಿ? ತ್ರಿವಿಕ್ರಮ್ ಅವರು ಮೋಕ್ಷಿತಾ ಅವ್ರ ಬಗ್ಗೆ ಹೀಗೆ ಹೇಳಿದ್ದು ಹೌದಾ, ಮತ್ತೆ ಚೈತ್ರ ಅವರು ಶಿಶಿರ್ ಅವ್ರ ಬಗ್ಗೆ ಹೇಳಿದ್ದು ಹೌದಾ? ನನ್ನ ವರ್ಡ್ಗಳನ್ನು ಮತ್ತೆ ರಿಪೀಟ್ ಮಾಡಕ್ ಹೋಗಲ್ಲ. ಅದೇನು ಲಾಸ್ಟ್ ವೀಕ್ ನಡೆದಿದೆ, ಈ ರೀತಿಯಾಗಿ ತ್ರಿವಿಕ್ರಮ್ ಅವರು ಮತ್ತೆ ಚೈತ್ರ ಅವರು ಶಿಶಿರ್ ಅವ್ರ ಬಗ್ಗೆ ಮಾತಾಡಿದ ಬಗ್ಗೆ ಆಗಿರ್ಬೋದು, ಮೋಕ್ಷಿತಾ ಅವ್ರ ಬಗ್ಗೆ ಮಾತಾಡಿರೋದಾಗಿರ್ಬೋದು, ಪರಸ್ಪರ ಇವ್ರು ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು ಅಂತ ಹೇಳಿ ನಾನು ಇಬ್ರು ಕೂಡ ಒಪ್ಕೊಳ್ಳಿಲ್ಲ. ನಾವು ಹೀಗೆ ಹೇಳೇ ಇಲ್ಲ, ಬೇಕಾದ್ರೆ ಯಾವ ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ ಅಂತ ಹೇಳಿ. ಅದು ಕಿಚ್ಚನ ಪಂಚಾಯಿತಿಯಲ್ಲಿ ಕ್ಲಾರಿಟಿ ವಿಡಿಯೋನೇ ತೋರಿಸಿ ಮಾಡಿದ್ರೆ ಪಕ್ಕ ಇಬ್ರಿಗೂ ಕ್ಲಾರಿಟಿ ಸಿಗುತ್ತೆ, ಯಾರು ಏನ್ ಹೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಎಲ್ಲೂ ಕೂಡ ಎಪಿಸೋಡ್ಗಳಲ್ಲಿ ನಮ್ಗೆಲ್ಲೂ ಕೂಡ ಕಂಡಿಲ್ಲ. ಓಕೆನಾ. ಸೈಕೋ ಅಂತ ಹೇಳಿರೋದು ತ್ರಿವಿಕ್ರಮ್ ಸೈಕೋ ಅಂತ ಹೇಳಿರೋದು, ಚೈತ್ರ ಶಿಶಿರ್ ಅವರಿಗೆ ಜೊಲ್ಲು ಅಂತ ಹೇಳಿರೋದು, ಇದು ಎಲ್ಲೂ ಕೂಡ ನಾವು ನೋಡಿಲ್ಲ. ಹಾಗಾಗಿ ಇದನ್ನ ಕಿಚ್ಚನ ಪಂಚಾಯಿತಿಯಲ್ಲೇ ಬಗೆಹರಿಸ್ಕೊಂಡ್ರೆ ಒಳ್ಳೇದು. ಅಪ್ಡೇಟ್ ಮಾಡ್ತೀನಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.